ಆಯ್ತು, ಕ್ಯಾಮ್ರಾ ಎಲ್ಲೋ ನೋಡ್ತಾ ಐತೆ, ನೀನೆಲ್ಲೋ ನೋಡ್ತಾ ಇದೀಯಾ. ಯಾರು ಲೈಕ್ ಮಾಡಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಯಾರು ಕಮೆಂಟ್ ಮಾಡಲ್ಲ, ಯಾರು ಶೇರ್ ಮಾಡಲ್ಲ. ಈ ಎಳ್ನೀರಂದ್ರೆ ಜೀವ. ಗಿಡ ಎಲ್ಲಿಂದ ತಂದಿದ್ದು ಹೇಳಿದ್ದು? ಲಾಲ್ಬಾಗ್. ಏನ್ ಕೆಲಸ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಪುಟ್ಟಿ. ಪುಟ್ಟಿ ಹಾಯ್ ಮಾಡ್ತಾಳೆ. ಸಾಕು ಮೀಸೆ ಹಬ್ಬ ಹಬ್ಬ. ನೀನ್ ನನ್ನ ತೋರಿಸ್ತಿದ್ಯಾ? ಫುಲ್ ಖುಷಿಯಾಗವ್ರೆ. ಕಮಾನ್ ಕಮಾನ್. ಏನಕ್ಕೆ ಈ ಖುಷಿ? ಊರಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಫುಲ್ ಪಾತ್ರೆ ಪಗಡ ಎಲ್ಲ ತುಂಬ್ಕೊಂಡು. ಇರು ಪುಟ್ಟಿ, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಷ್ಟು ಗೊತ್ತಾ, ನಾವು ಊರು ಬಿಟ್ಟು ಬಂದಿದ್ದು ಹರಿ ಪ್ರೆಗ್ನೆಂಟಲ್ಲಿ ಸ್ಟಾರ್ಟಿಂಗಲ್ಲಿ. ನನಗೆ ಅವಾಗ 4.5 ತಿಂಗಳು ಆಗಿರಲಿಲ್ಲ, 4.25 ತಿಂಗಳ ಪ್ರೆಗ್ನೆಂಟ್ ನಾನು ಅವಾಗ ಬಂದಿದ್ದು. ಅಂದರೆ ಅದಾದಮೇಲೆ ಸುಮ್ಮನೆ ಹೋಗಿ ಬರ್ತಾ ಇದ್ದಿದ್ದು ಅಷ್ಟೇ, 1-2 ಸಲ ಹೋಗಿರ್ಬೋದು ಹರಿ ಹುಟ್ಟಿದ ಮೇಲೆ. ಇವಾಗ ಸದ್ಯಕ್ಕೆ ಈಗ ಅಲ್ಲಿ 1 ವಾರದ ಮಟ್ಟಿಗೆ ಇರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲಸ ಐತೆ, ಜಮೀನಿಗೆ ಹೈಟ್ ಮಾಡಿಸ್ಬೇಕು ಅಂತ ಸ್ವಲ್ಪ ಮಣ್ಣೆಲ್ಲ ಒಡಿಸ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಏನು ಪುಟ್ಟಿ ಅದು, ಈಗಾಗಲೇ 2-3 ದಿನ ಇದ್ವಿ. ನೆನ್ನೆ ಬಂದು ನಾವೊಂದು 3 ದಿನದ ಕೆಲಸ ಇರುತ್ತೆ ಅಷ್ಟೇ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 3 ದಿನಕ್ಕೆ ಮುಗಿಯೋ ಕೆಲಸ ಅಲ್ಲ ಅದು, 1 ವಾರ 10 ದಿನ ಹಿಡಿಯುತ್ತೆ ಅಂತ. ಹಂಗಾಗಿ ನೆನ್ನೆ ಬಂದು ಇವತ್ತು ಸ್ವಲ್ಪ 1 ವಾರಕ್ಕೆ ಇರೋಕ್ಕೆ ಏನೇನೆಲ್ಲ ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ. ಪುಟ್ಟಿ ಇಲ್ಲೇ ಇದ್ಲು, ಪುಟ್ಟಿನ ಬಿಟ್ಟೋಗಿದ್ವಿ ನಮ್ಮ ಅತ್ತೆ ಮನೇಲಿ. ಇವಾಗ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. 2 ದಿನ ಬಿಟ್ಟೋಗಿದ್ದಕ್ಕೆ ನನ್ನ ಯಾಕೆ ಬಿಟ್ಟೋಗಿದ್ದೀರಾ, ನಾನು ಬರ್ತೀನಿ ಅಂತಂದು ಹಠ ಮಾಡ್ತಾ ಇದ್ಲು ಅಂತ ಅವಳನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ತಾ ಇದ್ದೀವಿ ಅಂತೆಲ್ಲ ತೋರಿಸ್ತೇನೆ. ಬಂದ್ವಿ ಊರಿಗೆ, ಒಂದು ಅರ್ಧ ಗಂಟೆ ಆಯಿತು ಬಂದು. ಕಾರಿಗಿಂದ ಸಾಮಾನುಗಳೆಲ್ಲ ಮನೆಯೊಳಗಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ಒಂದು 2-3 ದಿನ ಆಯ್ತಲ್ವ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. 3 ದಿನದಿಂದ ಹೊಡೆದಿದ್ದಕ್ಕೆ ಈ ಕಾಲು ಭಾಗಕ್ಕೆ ಬಂದೈತಿ. ಈಗ ಇನ್ನೂ ಈ ಪೂರ್ತಿ ಹೊಡ್ಸೋಷ್ಟರಲ್ಲಿ 1 ವಾರ ಆಗುತ್ತೆ. ಇದನ್ನು ಹಿಂಗಾದ್ಮೇಲೆ ಇದ್ರ ಮೇಲೆ ಮತ್ತೆ ಇದನ್ನು ಸಮ ಮಾಡೋಕ್ಕೆ 1 ದಿನ ಬೇಕಾಗತ್ತೆ ಟೈಮು. ಹಾಗಾಗಿ ನಾವು 1 ವಾರಕ್ಕೆ ರೆಡಿಯಾಗಿ ಬಂದ್ವಿ. 1 ದಿನ ಗ್ಯಾಪ್ ತಗೊಂಡು. ಇವತ್ತು JCB ಮತ್ತು ಟ್ರ್ಯಾಕ್ಟರ್ ರಜೆ ಮಾಡಿದ್ದಾರೆ, ಹಂಗಾಗಿ ನಮಗೆ 1 ದಿನ ಗ್ಯಾಪ್ ಸಿಕ್ತು. ಅಂದರೆ ಈ ವಾರದಲ್ಲಿ ಏನಾದರೂ ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತೆ, ಮತ್ತೆ ಒಂದು 3-4 ದಿನ ಮುಂದಕ್ಕೆ ಹೋಗುತ್ತೆ ಅಲ್ಲಪ್ಪ. ಮಳೆ ಬಂದರೆ ಮಣ್ಣು ತೆಗಿಯೋಕ್ಕಾಗಲ್ಲ, ಆಮೇಲೆ ಈ ಮಣ್ಣು ಎಂತ ಬಿಟ್ಟರೆ ಸಮ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಮತ್ತು ಅದು ಒಣಗಕ್ಕೆ ಮತ್ತೆ 3-4 ದಿನ ಗ್ಯಾಪ್ ಮಾಡಬೇಕಾಗತ್ತೆ. ಸುಮ್ಮನಿರಮ್ಮ. ಈ ವಾರದಲ್ಲಿ ಮಳೆ ಬಂದಿಲ್ಲ ಅಂದರೆ ನಾವು 1 ವಾರದಲ್ಲಿ ಬೆಂಗಳೂರಿಗೆ ವಾಪಸ್ ಹೋಗ್ಬೋದು. ನಮ್ಮದು ಇನ್ನೂ ಬೇರೆ ಏನೇನೋ ಪ್ಲ್ಯಾನ್ಸ್ ಐತೆ. ಹರಿಗೆ ಧರ್ಮಸ್ಥಳ ಕರ್ಕೊಂಡೋಗ್ಬೇಕು. ಹರಿಕೆ ಕೂದಲು ಅಂತೂ ಚೆನ್ನಾಗಿ ಬೆಳೆದು ಬಿಟ್ಟೈತೆ, ಅವನ ಸೆಕೆಗೆ ಆಗೋದೇ ಇಲ್ಲ. ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗಿ ಬಿಸಿಲು ನನಗೆ ಸಾಕಾಗ್ತೈತೆ. ಇನ್ನೂ 1 ವಾರ ಇಲ್ಲೇ ಹೆಂಗಿರ್ತೀವೋ. ಈ 1 ದಿನಕ್ಕೆ ಅರ್ಧ ಗಂಟೆಗೇ ಹಿಂಗಾಗೋದೆ ಬಿಸಿಲಿಗೆ. ನಮ್ಮ ಪುಟ್ಟಿ ಫುಲ್ ಸ್ಲೀವ್ಲೆಸ್ ಹಾಕ್ಕೊಂಡು ಒಂದು ಶೇಡ್ ಕಮ್ಮಿ ಆಗ್ತಾಳೆ ಈಗ ಅಲ್ಲ ಪುಟ್ಟಿ? ಪುಟ್ಟಿಗೇನು ಬೇಜಾರಿಲ್ಲ, ಕಪ್ಪಗಿದ್ರು ಬೆಳ್ಳಗಿದ್ರು ಅಲ್ಲ ಪುಟ್ಟಿ? ಕಲರ್ ಮ್ಯಾಟ್ರ್ ಆಗಲ್ಲ ಪುಟ್ಟಿಗೆ. ನಮಗೂ ಅಷ್ಟೇ. ಮನೆ ತೋರ್ಸೋಣ, ಹೋಮ್ ಟೂರ್ ಮಾಡೋಣ. ಇದನ್ನ ತೊಳಿಲಿಲ್ವಾ? ಫ್ಲೋರಿಂಗ್ ಎಲ್ಲ ಮಾಡ್ಬೇಕಲ್ವಾ? ಬಾ. ಮುಂಚೆ ನಾನು ವೀಡಿಯೋಗಳಲ್ಲಿ ಮನೆ ಒಳಗೆ ವೀಡಿಯೋ ಮಾಡೇ ಇಲ್ಲ. ಯಾಕೋ ಬರುತ್ತಾ? ಪರವಾಗಿಲ್ವಾ? ಮುಂಚೆ ವೀಡಿಯೋಗಳಲ್ಲಿ ಮನೆ ಒಳಗೆ ನಾನು ತೋರಿಸೇ ಇಲ್ಲ, ಅಂದರೆ ಮನೆ ಒಳಗೆ ನಾನು ವೀಡಿಯೋ ಮಾಡೇ ಇಲ್ಲ. ಅವಾಗ ಏನೋ ಒಂಥರ ಅಷ್ಟು ಇಷ್ಟ ಆಗ್ತಾಯಿರಲಿಲ್ಲ ಮನೆ ಒಳಗೆ ವೀಡಿಯೋ ಮಾಡೋದಕ್ಕೆ. ಈ ಕಡೆ ಬಾರಪ್ಪ.
ಅದೇನೋ ಹೇಳ್ತಾರಲ್ಲ, ನಮ್ಮ ಹತ್ರ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅನ್ನೋ ಥರ ಹಂಗೆ. ಇವಾಗ ಇರೋದು ನಾವು ಇದಕ್ಕಿಂತ ದೊಡ್ಡ ಮನೆ ಆದ್ರೂ ನನಗದೇನೋ ಈ ಮನೆ ಜಾಸ್ತಿ ಇಷ್ಟ. ಚಿಕ್ಕದಾಗಿ ಕ್ಲೀನಾಗಿ ಎಲ್ಲ ಕರೆಕ್ಟಾಗಿ ನಮ್ಮ ಹತ್ರ ಇರೋ ಸಾಮಾನುಗಳಿಗೆ ಕರೆಕ್ಟಾಗಿತ್ತು. ನಾನು ಯೋಗೇಶ್ವರು ಪುಟ್ಟಿ 3 ಜನ ಇದ್ದಿದ್ದು ಅವಾಗ. ಚೆನ್ನಾಗಿತ್ತು ಚಿಕ್ಕದಾಗಿ. ಇದೆಲ್ಲ ಈ ಮನೆ ನಾವು ಇರೋದಕ್ಕೆ ಅಂತ ಮಾಡಿದ್ದೆಲ್ಲ. ಫಸ್ಟು ಹೊಲದಲ್ಲಿ ಒಂದು ರೂಮ್ ಇರಲಿ, ಏನಾದರೂ ಸಾಮಾನುಗಳು ಇಡೋಕ್ಕೆ ರೂಮ್ ಬೇಕಾಗುತ್ತೆ ಅಂತ ಮಾಡಿದ್ದು. ಅದಾದಮೇಲೆ ನಾವು ಇಲ್ಲೇ ಇರೋದು ಅಂತ ಆದಾಗ ಈ ಶೆಲ್ಫ್ಗಳೆಲ್ಲ ಆಮೇಲೆ ಮಾಡಿಸ್ಕೊಂಡಿದ್ದು. ಹಂಗಾಗಿ ಯಾವುದಕ್ಕೂ ಪೇಂಟೇ ಆಗಿಲ್ಲ. ನಾವು ಇಲ್ಲಿರೋವರೆಗೂ ಬರೀ ಅದು ಇದು ರಿಪೇರಿ ಅನ್ನೋ ಥರದ್ದೇ ಮಾಡಿಸ್ಕೊಳ್ತಾ ಬಂದ್ವಿ. ನಾವು ಇಲ್ಲಿರೋಕ್ಕೆ ಆಗಲೇ ಇಲ್ಲ. ಅಂದರೂ ಇದ್ವಿ, ಇರೋಷ್ಟು ದಿನ ಚೆನ್ನಾಗೇ ಇದ್ವಿ. ಪೇಂಟ್ ಆಗಿಲ್ಲ ಅಷ್ಟೇ ಇದೆ ಯಾವುದೂ. ಬಾ. ಆಯಿತು. ಬೈಲಿ ಪುಟ್ಟಿ, ಬರಪ್ಪ ಇಲ್ಲಿ. ಪುಟ್ಟಿಗೆ ಮನೆ ಅಂದರೆ ಇಷ್ಟ ಅಲ್ವಾ ಪುಟ್ಟಿ? ಯಾಕೆ ಇಷ್ಟ? ಕೋಳಿಗಳೆಲ್ಲ ಇರ್ತವೆ ಅನ್ಕೊಂಡಿದ್ದೆ, ಆದ್ರೆ ಹೋದ್ವು. ಇದು ಪುಟ್ಟಿ ಕೈ, ಇದು ರಾಮದು. ಪುಟ್ಟಿ ಇವಾಗ ಇಡು, ಇದ್ರ ಪಕ್ಕ ಕೈ ಇಡು. ನಿಂದ ಎಷ್ಟು ದೊಡ್ಡದಾಗೈತೆ ನೋಡೋಣ. ಇದಕ್ಕಿಂತ ದೊಡ್ಡದಾಗೈತೆ. ಈಗ ಅದಿದ್ದು ಇಷ್ಟ ಐತೆ ಬಂದು ಹರಿಗೆ ಮನೆ ಬಗ್ಗೆ ಏನೋ ಗೊತ್ತೇ ಇಲ್ಲ. ಹರಿ ನೋಡೇ ಇಲ್ಲ ಈ ಮನೆ ಅಥವಾ ಈ ಜಾಗ ಎಲ್ಲ. ನಾವು ಇಲ್ಲಿಂದ ಹೋದಾಗ ಹರಿ ಹೊಟ್ಟೆ ಒಳಗಿದ್ದ 4 ತಿಂಗಳು ಅಷ್ಟೇ. ನಾನು ವ್ಲಾಗ್ ಮಾಡ್ತೀನಿ ಸಾಕು. ಬಾವಿ ಹತ್ರ ಹೋಗಂಗಿಲ್ಲ, ಫುಲ್ಲೆಲ್ಲ ಬೆಳೆದ್ಬಿಟ್ಟೈತೆ. ಬಾ ಕಡೆಯಿಂದ ಹೋಗೋಣ. ಇದಾವ ನೆಲ್ಲಿಕಾಯಿ. ಇದು ನೆಲ್ಲಿ ಗಿಡ ಫುಲ್ ಚಿಕ್ಕದವಾಗ. ನಾವು ಇಲ್ಲಿದ್ದಾಗ ಇನ್ನೂ ಚಿಕ್ಕದಾಗಿತ್ತು. ಇದರಲ್ಲಿ ಫಸ್ಟ್ ಕಾಯಿ ಬಿಟ್ಟದಾಗ ನಾನು ತಿಂದಿದ್ದೆ. ಹರಿಗೆ ಪ್ರೆಗ್ನೆಂಟ್ ಇದ್ನಲ್ಲ ಅವಾಗ ಚಿಕ್ಕದು ಫಸ್ಟ್ ಕಾಯಿ ನಾನೇ ತಿಂದಿದ್ದು. ಎಲ್ಲಡು ತೋರಿಸಿಲ್ಲ. ಹಂಗೆ ಕಚ್ಕೊಂಡು ತಿನ್ನೋದು, ಒಳಗೆ ಬೀಜ ಇರುತ್ತೆ, ಅದು ಉಗಿಯೋದು. ಚೆನ್ನಾಯ್ತಾ? ಹೆಂಗೈತೆ? ಚೆನ್ನಾಗಿ ತಿಂತೈತೆ ಇದು. ಇದೇ ಉಳಿಲ್ಲ, ಸ್ವೀಟ್ ಆಗೈತೆ. ಹೌದಾ? ಅಲ್ಲರ್ಸು ಬೀಳ್ತವೆ. ಸ್ವೀಟು ಚೆನ್ನಾಗೈತೆ ನೋಡಿ, ಯಾವ್ದು ಬೀಳ್ತದೆ ನೋಡ್ಕೊಂಡು ತಗೋ. ಬೇಡ ಬಿಡು, ಆಮೇಲೆ ಬೇಕಾದ್ರೆ ಕಿತ್ಕೊಳ್ಳೋಣ ಬಿಡು. ಈ ಗಿಡಕ್ಕೆ ನೀರಿಲ್ಲ, ಹಂಗಾಗಿ ಇಲ್ಲಿಡು, ಅಲ್ಲಿ ಬೇಡ. ತಿನ್ನೋಡೆಲ್ಲ ಇವಿನೂ ನೀರು. ಇದೇನು ಏನಾಗಿಲ್ಲ. ಇದು ದಪ್ಪ ಐತಿ, ಸಣ್ಣಕೈತೆ. ಇದು ಬಲ್ತೈತೆ, ಅದಿನ್ನೂ ಎಳೆದು. ತಿನ್ನ ಹೇಳೋದು. ಇದನ್ನ ನೀರಿಲ್ಲದಕ್ಕೆ ಸಣ್ಣ ಆಗವೇನು ಕಡ್ಡೆ? ನೀರಿಲ್ಲ, ಅದಕ್ಕೆ ಸ್ವೀಟ್ ಆಗೈತಲ್ವ. ಉಳಿನೇ ಇಲ್ಲ. ಗಿಡ ಎಲ್ಲಿಂದ ತಂದಿದ್ದಾಳೆ ಇದು? ಲಾಲ್ಬಾಗಿಂದ ತಂದಿದ್ದ ಗಿಡ. ಎಷ್ಟು ತೊಗೊಂಡು ಹೋಗ್ಬಿಟ್ವು, ಕೈಯಲ್ಲಿ ಬಂದು ಮಾತ್ರ ಉಳ್ಕೊಂಡವೆ. ಒಂದು ಆಮಟೆ ಗಿಡ ಫುಲ್ ಒಣಗಿತ್ತೇನೋ, ಈಗ ಚಿಗುರುತ್ತಾ ಐತೆ. ಈಗ ಇದೇನು ಗಿಡ ಹೇಳು? ಏನಪ್ಪ ಇದೇನು ಮರ? ಹೌದು, ಚಿಕ್ಕದಿತ್ತು ಅಲ್ವಾ? ಎಷ್ಟು ಬೇಗ ಬೆಳೆದೈತೆ. ಅದ್ನೇ ನೆಲಕಾಯಿ ಗಿಡ ಬೆಳೆದಿಲ್ಲ, ಇದು ಹೆಂಗ್ ಬೆಳೆದ್ಬಿಟ್ಟೈತೆ ನೋಡು. ಎಷ್ಟು ದೊಡ್ಡ ಮರ ಆಗೈತೆ. ಎಲ್ಲಿ? ಎಷ್ಟು ಚೆನ್ನಾಯ್ತಲ್ಲ. ಇದು ಪಲಾವ್ ಎಲೆದಲ್ವಾ? ಹೆಂಗ ಉಳ್ಕೊಂಬಿಟ್ಟೈತಪ್ಪ, ನೀರಿಲ್ಲ ಅಂದ್ರೂ. ಗೆದ್ಲು. ಬಾವಿ ಒಳಗೆ ನೀರು ಫುಲ್ ಕೆಳಗೆ ಹೋಗವೆ. ನನ್ನ ಚಿಕ್ಕಳಿದ್ದಾಗ ಬಾವಿಲಿ ಯಾರ ಜಂಪ್ ಮಾಡಿದ್ಕೆ ನಾನು ಅಳ್ತಿದ್ದೀನಿ. ಅವಾಗ ಒಂದ್ಸಲ ಏನು ಪುಟಿ? ಅಲ್ಲಿ ಆಮೆ ಕಾಣಿಸ್ತಾ? ಎಲ್ಲಿ? ನಂಗೆ ಕಾಣಿಸ್ಲಿಲ್ಲ. ಅಷ್ಟು ಆಮೆ ಎಲ್ಲ ನೋಡಲ್ಲಿ ಕಳಿಕೋಯ್ತು. ಏನು ಪುಟಿ? ಚಿಕ್ಕಳಿದ್ದಾಗ
ಚಿಕ್ಕಲ್ಲಿದ್ದಾಗ ಯಾರಲ್ಲಿ ಜಂಪ್ ಮಾಡಿದ್ಕೆ ನಾನು ಹೆದ್ರಕೊಂಡೆ. ಮೀನುಗಳಿದಾವೆ. ಮೀನುಗಳು ಬಿಟ್ಟಿದ್ವಿ ಬಾವಿ ಹೋಗಿ ಇದಾವೆ ಒಂದಷ್ಟು ಎಲ್ಲ ನೀರೇ ಕೆಳಗೋಗ್ಬಿಟ್ಟೈತೆ. ನೀರೇ ಕೆಳಗೋಗ್ಬಿಟ್ಟೈತೆ ಬಾವಿಲಿ. ಇಷ್ಟು ಕೆಳಗೆ ಯಾವತ್ತೂ ಹೋಗಿರ್ಲಿಲ್ಲ, ನಾನು ನೋಡೇ ಇರಲಿಲ್ಲ ಎಷ್ಟು ಕೆಳಗೆ ಹೋಗಿರೋದು. ಹೊಲಕ್ಕೆ ನೀರಿಟ್ಟಿಲ್ವಲ್ಲ ಹಂಗಾಗಿ ಕೆಳಗೆ ಹೋಗಿ. ನಾನು ಚಿಕ್ಕಳಿದ್ದಾಗ ಯಾರೋ ಇಲ್ಲಿ ಜಂಪ್ ಮಾಡಿದ್ರು ಅದಕ್ಕೆ ಅಳ್ತಾ ಇದ್ದೆ ನಾನು. ಚಿಕ್ಕಳಿದ್ದ ಅದೊಂದು ಗಿಡ ಹೆಂಗ ಉಳ್ಕೊಂಬಿಟ್ಟೈತಲ್ಲ. ಅದು ಮೇಕೆ ಮೇಯಲ್ಲ, ಮೇಕೆ ಕುರಿ ಅದಕ್ಕೆ. ನೀರಿಲ್ಲ ಅಂದ್ರು ಮಿರ್ತಾವ. ಯಾವ ಊರು ಅಂದಾಗ ಓಡಾಡ್ತೀಯ? ಹಾಂ ಫುಲ್ ಬಿಸಿ ಕದ್ರಣ್ಣ. ಏನು ಕೆಲಸ? ಬಿಸಿಲು ಸರಿ ಆಯ್ತು. ಇದು ಆಲದ ಮರ. ಏನು ಮಾಡೋದು? ಚೆನ್ನಾಗವೆ. ಇನ್ನೊಂದೆರಡು ಕಿತ್ಕೊಳ್ಳೋಣ ಹಣ್ಣು. ಇದೊಂದು ತೆಂಗಿನ ಮರ, ಇದೊಂದು ತೆಂಗಿನ ಮರ. 2 ತೆಂಗಿನ ಮರವೇ. ಕಮೆಂಟ್ಸ್ಗಳು ಬರುತ್ತೆ ಕೋಳಿ ಶೆಡ್ ಬಗ್ಗೆ, ಕೋಳಿಗಳ ಬಗ್ಗೆ. ಇಲ್ಲೊಂದು ನವಿಲು ಮೊಟ್ಟೆ ಇಟ್ಕೊಂಡೈತೆ. ಹೌದಾ? ಇದ್ರೊಳಗಡೆ ಈ ಕೋಳಿ ಶೆಡ್ಡು ಸುಮಾರು ಜನ ಕಮೆಂಟ್ ಮಾಡಿ ಈಗಲೂ ಕೇಳ್ತೀರಾ ನನಗೆ, ಹೆಂಗೆ ಅದು ಸಕ್ಸಸ್ ಆಯಿತಾ ಏನು ಅಂತ. ನಾವು ನೀರೇ ಬಿಡಲಿಲ್ವಲ್ಲ. ಅದೇ ನಾವಿಲ್ಲಿದ್ದು ಕಂಟಿನ್ಯೂ ಮಾಡಿದಿದ್ರೆ ಅದು ಸಕ್ಸಸ್ ಆಯಿತಾ ಫ್ಲಾಪ್ ಆಯಿತಾ ಅಂತ ಹೇಳ್ಬೋದಾಗಿತ್ತು. ನಾವೇ ಕಂಟಿನ್ಯೂ ಮಾಡಲಿಲ್ಲ. ಮಾಡೋರು ಮಾಡಿ ನಾವು ಸಕ್ಸಸ್ ಆಗಿರೋದು ನೋಡಿದ್ದೀವಿ, ಹಂಗಾಗಿ ಮಾಡಿದ್ದು. ಸಕ್ಸಸ್ ಆಗುತ್ತೆ, 90% ಸಕ್ಸಸ್ ಆಗೇ ಆಗುತ್ತೆ. ಆದರೆ ಅದು ನಾವು ಇನ್ನೊಂದು 2 ಸ್ಟೆಪ್ ಹೇಳ್ಬೇಕಿತ್ತು ವೀಡಿಯೋದಲ್ಲಿ, ಅದು 2 ಸ್ಟೆಪ್ ಹೇಳಲಿಲ್ಲ. ಏನು ಅಂದರೆ ಅದು ಮಣ್ಣು ಸ್ವಲ್ಪ ಯಾವಾಗಲೂ ತೇವಾಂಶ ಕಾಪಾಡ್ಕೋಬೇಕು. ಅಂದರೆ ದಿನ ಬಿಡ್ತೀರಾ ಅಥವಾ 2 ದಿನಕ್ಕೊಂದ್ಸಲ ನೀರು ಹಾಕ್ತಾ ಇರಬೇಕು ಅಷ್ಟೇ. ನೀರು ಹಸಿ ಇದ್ದರೆ ಅದು ಮೊಳಕೆ ಥರ ಬರುತ್ತೆ, ಅದನ್ನು ಕೋಳಿಗಳು ತಿಂತವೆ ಅಷ್ಟೇ. ಇವಾಗ ಅದರಲ್ಲಿ ಪುಟಿ ಹಳೆದೆಲ್ಲ ಮುಂಚೆ ಎಲ್ಲ ಬಿದ್ದೈತೆ, ಅದೆಲ್ಲ ತಗೋಬೇಡ, ತಕ್ಕೊಡ್ತೈತೆ ಅಪ್ಪಾಜಿ. ಸುಮ್ಮನೆ ಇಲ್ಲಿ ತಿರ್ಗಪ್ಪ ಇಲ್ಲಿ. ಇವಾಗ ನಮಗೆ ಈ ಕೋಳಿ ಶೆಡ್ಡಿಂದ ಲಾಸ್ ಅಂತ ಏನಿಲ್ಲ. ಅದ್ರೊಳಗೆ ನಾವು ಹಾಕಿದ್ದು ಕಟ್ಟಿಗೆಗಳು, ಎಲೆಗಳು, ಆಮೇಲೆ ಉತ್ತದ ಮಣ್ಣು ಸುಮಾರಷ್ಟು ಹಾಕಿದ್ದೀವಲ್ಲ, ಅದೆಲ್ಲ ಈಗ ಚೆನ್ನಾಗಿ ಒಳ್ಳೆ ಗೊಬ್ಬರ ಇರುತ್ತೆ. ಉತ್ತದ ಮಣ್ಣೆಲ್ಲ ಹಾಕಿರೋದ್ರಿಂದ ಒಳ್ಳೆ ಗೊಬ್ಬರ ಸಿಗುತ್ತೆ. ಅದನ್ನು ತೆಗೆದ್ರೆ ಒಂದು 4ರಿಂದ 5 ಲೋಡ್ ಸಿಗುತ್ತಾ ಗೊಬ್ಬರ? 4ರಿಂದ 5 ಲೋಡ್ ಗೊಬ್ಬರ ಸಿಗುತ್ತೆ ಆರಾಮಾಗಿ. ನಮ್ಮ ಜಮೀನಿಗೆ 2 ಸಲ ಹಾಕೋಬೋದಷ್ಟು. 2-3 ಲೋಡ್ ಗೊಬ್ಬರ ಹೊಡಿಸ್ತಿದ್ವಲ್ವ ಅವಾಗ. ಇವಾಗ 4ರಿಂದ 5 ಲೋಡ್ ಅಂದರೆ ಆರಾಮಾಗಿ 2 ಸಲ ಗೊಬ್ಬರ ಹೊಡಿಸ್ಕೋಬೋದು, ಅಷ್ಟು ಗೊಬ್ಬರ ಸಿಗುತ್ತೆ. ಅಂದರೆ ಅವಾಗ ಅಷ್ಟೇ ಖರ್ಚಾಗೈತೆ. ಇವಾಗ 5 ಲೋಡ್ ಗೊಬ್ಬರ ಅಂತಂದು ಹೇಳ್ಬೋದು. ಬಟ್ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ, ಅದನ್ನು ಹಾಕೋದಕ್ಕೆ ಅದಕ್ಕಿಂತ ಜಾಸ್ತಿನೇ ಖರ್ಚಾಗೈತೆ. ಶೀಟ್ಗಳೆಲ್ಲ ತೆಗ್ದುಬಿಟ್ವಿ, ನಾವು ಇರ್ತಿರ್ಲಿಲ್ವಲ್ಲ, ಹಂಗಾಗಿ ಎಲ್ಲ ತೆಗ್ದುಬಿಟ್ಟಿದ್ದೀವಿ. ಸದ್ಯಕ್ಕೆ ಹಿಂಗಿದೆ. ನಾವಿದ್ದಾಗ ಈ ಥರ ಎಲ್ಲ ಇರ್ತಾನೆ ಇರಲಿಲ್ಲ. ಅದೇ ಯಾವಾಗಲೂ ಯಾರು ವಾಸ ಇದ್ರೇ ಜಮೀನಾಗಲಿ ಮನೆ ಆಗಲಿ ಚೆನ್ನಾಗಿರೋದು. ಎಲ್ಲಿ? ಅದು ಶೆಡ್ ಒಳಗಡೆನಾ? ಶೆಡ್ ಒಳಗಡೆ ಅಂದರೆ ಇಲ್ಲಿ ಮೂಲೆಯಲ್ಲಿ ಶೀಟ್ ಕೆಳಗಡೆ ಗೋಡೆ ಪಕ್ಕ. ಎಲ್ಲ ಒಂದು ಕಡೆ ಇಟ್ಟೈತೆ. ಇದೆಲ್ಲ ಕಡ್ಡಿಗಳು ನೋಡಿ, ಗಿಡಗಳು ಎಷ್ಟು ಚೆನ್ನಾಗಿ ಬೆಳೀತಾವೆ. ನೀರಾಕಿ ಬೆಳೆಸಿರೋ ಬೆಳೆಯಲ್ಲ ಗಿಡಗಳು, ಬೇರೆ ಗಿಡಗಳದೇ ಎಷ್ಟು ಚೆನ್ನಾಗಿ ಬೆಳೀತಾವೆ. ತೆಂಗಿನ ಮರದಲ್ಲಿ ಎಳ್ಳಿರವೆ ಕುಡಿಬೇಕು ಅನ್ನಿಸ್ತೈತೆ, ಆದರೆ ಅಷ್ಟು ಮೇಲೆ ಹತ್ತಿ ಕಿತ್ಕೊಡೋರು ಯಾರೂ ಇಲ್ಲ. ಅಷ್ಟು ನಮ್ಮ ಪುಟ್ಟಿಗೆ ಹರಿಗೆ ಎಳ್ಳೀರ್ನಂದರೆ ಅಷ್ಟಿಷ್ಟ. ಅದು ಫುಲ್ ಮೇಲಕ್ಕೈತೆ ಮರ, ಹತ್ತಿ ಕೀಳೋಕ್ಕೆ ಯಾರೂ ಇಲ್ಲ. ನಮಗೆ ಯಾರು ಹಚ್ಚೋಕ್ಕೂ ಭಯ. ಏನಮ್ಮ ನನಗೆ ಹರಿಗೆ ಈ ಎಳ್ಳೀರಂದ್ರೆ ಜೀವ. ಜೀವ ಅಂತ ಎಳ್ಳೀರಂದ್ರೆ. ಬಾ ಬೆಳಗ್ಗೆ 7:30ಗೆ. ನೋಡು ಕೊಟ್ಟಿಲ್ವಾ? 2,000 ಕಳ್ಸಿರೋದು. ಅದಕ್ಕೆ ನೀವು ಬಂದಮೇಲೆ ಕೊಡ್ತಿದ್ದೆ ಮತ್ತು ನಿಂಗೆ. ಇಲ್ಲ ಬೇಕಿತ್ತು. ಹಾಂ, ಯಾವ ಊರು? ಶೆಟ್ಟಳಿಲ್ಲ, ಕುದೂರು.
ಹಾಂ ನೋಡು ಹೇಳ್ತಾನೆ ನೋಡು. ಇದು ನೋಡ್ಕೊ ಬರ್ಬೇಕಂತೆ. ಹಾಂ ನಾನು ನೋಡ್ತೀನಿ ನಡಿ ಎತ್ಕೊಂಡು. ಕೊಡು ನಾನು ಎತ್ಕೊಳ್ತೀನಿ ಬಿಡಿ. ಏನು ಮಗ ಏನೋ ಇಟ್ಕೊಂಡಿದ್ಯಾ? ಸ್ಪ್ಯಾನರ್ ತಗೊಂಡೈತಿ. ಮಗಳ ಸ್ಪ್ಯಾನರ್ ಹಿಡ್ಕೊಂಬಂದಿದ್ಯಾ? ಏನು ರಿಪೇರಿ ಮಾಡ್ತೀಯಾ? ಏನು ರಿಪೇರಿ ಮಾಡ್ತೀಯಾ ನೀನು? ಗಿಡ ರಿಪೇರಿ ಮಾಡ್ತೀಯಾ? ರಿಪೇರಿ ಮಾಡೋದೇ ಕಬ್ಬಿಣದ ಡೋರು, ಕಬ್ಬಿಣದ ಕಿಟಕಿಗಳು. ಯಾಕೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಇದು ನಮ್ಮ ವಾಸಕ್ಕೆ ಅಂತ ಪ್ಲ್ಯಾನ್ ಇರಲಿಲ್ಲ ಕಟ್ಸುವಾಗ. ಜಸ್ಟು ಶೆಡ್ಡು ಮನೆಗಿಂದ ಏನಾದರೂ ಹೊಲದ್ದು ಜಮೀನ್ದು ಸಾಮಾನುಗಳು ಹಾಕೋಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ. ಆ ಥರದಕ್ಕೆ ಅಂದ್ಬಿಟ್ಟು ಕಟ್ಸಿದ್ದು. ಹಂಗಾಗಿ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಕಬ್ಬಿಣದ್ದೇ ಐತೆ. ಇದು ನಮ್ಮದು ಹಾಲ್. ಇದು ಚಿಕ್ಕದಾಗಿ ದೇವ್ರ ಮನೆ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಶೆಲ್ಫ್ ಹಾಕ್ಸಿದ್ದು. ಇದು ಮುಂಚೆ ಇದ್ದಿದ್ದು ಶೆಲ್ಫ್ ಹಿಂಗೆ ಅಡ್ಡ ಇತ್ತು, ಅದಕ್ಕೇ ಹಿಂಗೆ ನಾವು ಅಡ್ಡ ಹಿಂಗೆ ಮಾಡ್ಕೊಂಡಿರೋದ್ರಿಂದ ಇದು ಹಿಂಗೈತೆ. ಇಲ್ಲಿ ನಾವು ಟಿ ವಿ ಇಟ್ಕೊಂಡಿದ್ವಿ, ಇಲ್ಲಿ ಟಿ ವಿ ಸೆಟಪ್ ಬಾಕ್ಸ್ ಇಟ್ಕೊಂಡಿದ್ವಿ. ಇದೆಲ್ಲ ಡಿಶ್ ವೈರ್ ಟಿ ವಿದು. ಇದರಿಂದ ಇರೋದು ನಮ್ಮದು ವಾಶ್ರೂಮ್. ಹಿಂಗೆ ಬಂದರೆ ಈ ಕಡೆ ಓಪನ್ ಕಿಚನ್ ಅಷ್ಟೇ. ಓಪನ್ ಕ್ಲೋಸ್ಡ್ ಯಾವ ಥರನಾದರೂ ಒಟ್ಟಿನ ಕಿಚನ್ನು. ಒಂದು ಸಿಂಕು ಇಲ್ಲಿ. ಇದು ಮುಂಚೆನೇ ಇತ್ತು, ಅಂದರೆ ಮುಂಚೆ ಅಂದರೆ ಫುಲ್ ರೂಮ್ ಕಟ್ಟಿದಾಗ ಇತ್ತು. ಇದು ಅಷ್ಟೇ. ಇದು ನಾವು ಸ್ವಲ್ಪ ಹೈಟ್ ಮಾಡ್ಕೊಂಡ್ವಿ. ಇದೆಲ್ಲ ಕಟ್ಟಿಸಿದಾಗ ಇದನ್ನು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದು. ಆಮೇಲೆ ಸಿಂಕ್, ಆಮೇಲೆ ಇವೆಲ್ಲ ಸ್ವಿಚ್ ಬೋರ್ಡ್ಗಳು ನೋಡ್ಬೋದು. ಜಾಸ್ತಿ ಸ್ವಿಚ್ ಬೋರ್ಡ್ಗಳವೆ. ಯಾಕೆ ಅಂದರೆ ಕರೆಂಟು ಭಾಳ ಟೈಮಿಂಗ್ಸ್ ಇತ್ತು. ಡೇಯಲ್ಲಿ 6 ಅವರು, ನೈಟು 6 to 6, ಅಂದರೆ ಸಂಜೆ 6ರಿಂದ ಬೆಳಗಿನ ಜಾವ 6 ತನಕ ಒಂದು ಲೈನ್ ಇರೋದು. ಬೆಳಗ್ಗೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಶಿಫ್ಟ್ ಇರೋದಲ್ಲ, ಆ ಟೈಮಲ್ಲಿ ನಾವು ಎಲ್ಲ ಚಾರ್ಜ್ ಮಾಡ್ಕೋಬೇಕಿತ್ತು. ನಮ್ಮದು ಫೋನು, ಆಮೇಲೆ ಗಿಂಬಲ್ ಚಾರ್ಜ್ ಮಾಡ್ತಿದ್ವಿ. ಗಿಂಬಲ್ಲು, ಪವರ್ ಬ್ಯಾಂಕು, ಈ ಕರೆಂಟ್ ಹೋದರೆ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ಟಾರ್ಚು, ಈ ಥರದ್ದು ಕರೆಂಟಿನ ನಾವು ಏನೇನು ಇದಾವೋ ಎಲ್ಲ ಆವಾಗಲೇ ನಾವು ಚಾರ್ಜ್ ಮಾಡ್ತಾಯಿದ್ದು. ಅದರಲ್ಲಿ ಫ್ರಿಜ್ಗೆ, ಟಿ ವಿಗೆ ಅಂತ ಫಿಕ್ಸ್ ಬಿಟ್ಟು ಎಕ್ಸ್ಟ್ರಾ 3-4 ಚಾರ್ಜಿಂಗ್ ಸಾಕೆಟ್ಗಳಿದೆ ನೋಡ್ರಿ. ಇದ್ರಲ್ಲಿ 4 ಅವೆ, ಇಲ್ಲಿ 2 ಅವೆ, ಇಲ್ಲಿ 2 ಇದ್ದಾವೆ. ಈ ಥರ ಚಾರ್ಜ್ ಮಾಡೋಕ್ಕೆ ಬೇಕಾಗುತ್ತೆ ಅಂತಲೇ ಸಾಕೆಟ್ಗಳು, ಸ್ವಿಚ್ಗಳು ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದು. ಇದು ದೊಡ್ಡದು ಕಿಟಕಿ, 4 ಡೋರ್ದು ಕಿಟಕಿ ಇದೆ. ಮೇನ್ ಇದು ಈ ಮನೆಗೆ ಬೆಳಕು ಅಂತಲ್ಲಾಗಿದ್ದು. ಈ ಶೆಲ್ಫ್ ಕಟ್ಟಿಸ್ಬೇಕು ಅಂತಾದಾಗ ಒಂದು ಅರ್ಧ ಮುಚ್ಕೊಳ್ಳತ್ತು ಕಿಟಕಿ. ಇವಾಗ ಪರವಾಗಿಲ್ಲ ಅನ್ನೋಷ್ಟು ಬೆಳಕೈತೆ. ಇಲ್ಲಿ ಸಾಕು. ಇಲ್ಲಿಗೆ ಒಂದು ಕಿಟಕಿ ಇತ್ತು, ಇದನ್ನು ತೆಗ್ದು ಈ ಕಿಟಕಿ ಕ್ಲೋಸ್ ಮಾಡಿ ಪಕ್ಕದ ರೂಮ್ಗೆ ಅದೇ ಕಿಟಕಿನ ಇಡ್ಸಿದ್ದೀವಿ. ಇಲ್ಲಿ ಇದೊಂಥರ ನಮ್ಮದು ಎಲ್ಲರ ಮನೇಲೂ ಓಪನ್ ಕಿಚನ್, ಓಪನ್ ಏನೇನೋ ಇರುತ್ತೆ. ಇದು ನಮ್ಮದು ಓಪನ್ ಬೆಡ್ರೂಮ್. ಇಲ್ಲಿ ನಾವು ಮಂಚೆಲ್ಲ ಹಾಕ್ಕೊಂಡು ನಾವು ಇಲ್ಲೇ ಮಲಗ್ತಾ ಇದ್ದಿದ್ದು ಅಷ್ಟೇ. ಇನ್ನೇನು ಇಲ್ಲ. ಇಲ್ಲಿಗೆ ಈ 2 ಹಗ್ಗಕ್ಕೆ ಇಲ್ಲಿ ಜೋಕಾಲಿ ಕಟ್ಟಿದೆ. ಪುಟ್ಟಿ ಜೋಕಾಲಿ ಹಿಡ್ಕೊಂಡಿರೋಳು. ಇದು ನಮ್ಮ ಮನೆ. ಎಷ್ಟೇ ಹರಡಿದ್ರು ಮನೆ ಒಂದು 5-10 ನಿಮಿಷದಾಗ ಫುಲ್ಲು ಕ್ಲೀನಾಗಿಬಿಡೋದು. ಚಿಕ್ಕದಾಗಿ ನನಗೆ ಚೆನ್ನಾಗಿತ್ತು. ನನಗೆ ಈ ಥರ ಚಿಕ್ಕ ಮನೆಗಳು ಇಷ್ಟ. ಇವಾಗ ಮನೆ ದೊಡ್ಡದಾದಷ್ಟು ಸಾಮಾನುಗಳು ದೊಡ್ಡದು, ಕ್ಲೀನಿಂಗ್ ಕೆಲಸ ದೊಡ್ಡದು, ಜೋಡಿಸೋದು, ಒರೆಸೋದು, ತಿಕ್ಕೋದು ಎಲ್ಲ ದೊಡ್ಡದು, ಜಾಸ್ತಿ. ಆದ್ರೂ ಇದು ಚೆನ್ನಾಯಿತು. ಇವಾಗ ಬೆಂಗಳೂರಲ್ಲಿ ಆಗಿರೋದು ಚೆನ್ನಾಗೈತೆ. ಕ್ಯಾಮ್ರಾ ಎಲ್ಲೋ ನೋಡ್ತಾ ಐತೆ, ನೀನೆಲ್ಲೋ ನೋಡ್ತಾ ಇದೆಯಾ. ನಾಳೆ JCB ಟ್ರ್ಯಾಕ್ಟರ್ ಎಲ್ಲ ಬರ್ತವೆ. ನಾಳೆಯಿಂದ ಮತ್ತೆ ಕೆಲಸ ಶುರು. ಇವತ್ತೊಂದಿನ ಗ್ಯಾಪ್ ಆಗಿರೋದ್ರಿಂದ ಅವರೇ ರಜಾ ತಗೊಂಡೋಗಿರೋದ್ರಿಂದ ನಮಗೆ ಒಂಚೂರು ಟೈಮ್ ಸಿಕ್ತು ನಾವು ಇದೆಲ್ಲ ಮಾಡ್ಕೊಳ್ಳೋಕ್ಕೆ. ನಾಳೆಯಿಂದ ಮತ್ತೆ ಕೆಲಸ ಶುರು. ಸದ್ಯ ನಾವೇನು ಮಾಡೋ ಥರದ್ದೇನೂ ಇಲ್ಲ. ಅಂದರೆ ಅಡುಗೆ ಮಾಡಬೇಕು, ಬಿಡಬೇಕು, ಇನ್ನೊಂದೇನೋ ನೋಡ್ಕೋಬೇಕು, ಆ ಥರದ್ದೇನಿಲ್ಲ. ಯೋಗೇಶ್ವರ್ ನೋಡ್ಕೊಳ್ತಾರೆ JCB ಹತ್ರ. ನನಗೇನಿಲ್ಲ ಕೆಲಸ, ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಕೆಲಸ. ಇಷ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹರಿ ನಮಸ್ಕಾರ ಮಾಡು ಮಗ, ನಮಸ್ಕಾರ. ಹರಿ ಆಟ ಆಡ್ತಾ ಇದ್ದಾನೆ, ಪುಟ್ಟಿ ಆಟ ಆಡ್ತಾ ಇದ್ದಾಳೆ. ಪುಟ್ಟಿಗೆ ಫುಲ್ ಖುಷಿ. ಇಷ್ಟ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.